ತನ್ನೆಲ್ಲ ಭವಬಂಧನಗಳನ್ನು ಮೀರಿ ಸತ್ಯದ ಜ್ಞಾನದಲ್ಲಿ ಇದ್ದ ಒಂದು ಚೈತನ್ಯ ಸಿದ್ದಪ್ಪಾಜಿ. ಜಗತ್ತಲ್ಲಿ ನಿರ್ವಾಣ ಸ್ಥಿತಿ ಅನ್ನೋದು ಜಗತ್ತಲ್ಲಿ ಒಂದು ಬಂದವ್ರಿಗೆ ಯಾರು ಹೇಳಲಿಲ್ಲ ಅಂದ್ರು ತನ್ನ ಶುದ್ಧ ಜ್ಞಾನದಿಂದ ಎಲ್ಲವನ್ನು ಅವರ ಅರಿವಿಗೆ ಬರ್ತಾ ಇತ್ತು ಯಾರಿಗೇನಿದೆ ಅಂತ. ಅವರು ನಮ್ಮನ್ನ 2 ದಿವಸ ಜೊತೆಲೇ ಇರಿಸ್ಕೊಂಡು ಅದನ್ನ ತಾನು ಬೆಳೆದ ಸೊಪ್ಪನ್ನ ಕೈ ಹಿಡಿದು ಕರ್ಕೊಂಡೋಗಿ ನಿನ್ಗೆ ಇಷ್ಟ ಅಲ್ವಾ ಬಾ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರು ತಗೊಂಡೋಗಿ ಇಬ್ರು ಜೊತೆಲೆ ಕಿತ್ಕೊಂಬಂದು ರೆಡಿ ಮಾಡಿ ಎಂದು ಜ್ಞಾನವಂತರವ್ರು ಹೋಗಿ ನೋಡಿದಾಗ ಮಾತ್ರ ಅದು ಅರಿವಿಗೆ ಬರೋದು. ಸಿದ್ದಪ್ಪಾಜಿಗೆ ಗೊತ್ತಿತ್ತು ಯಾರ್ಯಾರು ಅವ್ರ ಹತ್ರ ಬರ್ತಿದ್ರು ಅವ್ರನ್ನೆಲ್ಲ ಶುದ್ಧ ಮಾಡೋರು. ನಾವೇನಾದ್ರು ಸೇವೆ ಮಾಡ್ತೀವಿ ಅಂದ್ರೆ ಕರ್ಮ ಫಲ ಕಳೆಯೋಕ್ಕೋಸ್ಕರ ಅಲ್ಲೆಲ್ಲ ಕೆಲಸ ಮಾಡೋರು. ಎಷ್ಟೋ ಆನಂದ, ಮೈಯಲ್ಲಿ ಬರ್ತಕ್ಕಂಥ ಸುಗಂಧ ಪರಿಮಳ ಇವೆಲ್ಲವೂ ಇತ್ತು. ಆದ್ರೆ ಯಾವುದು ಅಂತ ನಿಖರವಾಗಿ ಯಾರು ಹೇಳಲಿಕ್ಕಾಗಲ್ಲ. ಅದು ದೈವಕ್ಕೆ ಬಿಟ್ಟಿದ್ದು. ಹುಟ್ಟಿದ ನಿರ್ವಾಣ ಸ್ಥಿತಿಲಿದ್ದು ಶರೀರದ ಭಾವವಿಲ್ಲದೆ ತನ್ಗೇನು ಬೇಡ, ತನ್ಗೇನು ಬೇಕಿದ್ದು ಯಾರ ಹತ್ರನೂ ಬಯಸ್ತಲೇ ಇದ್ದಾಗ ತನ್ನಲ್ಲಿ ಎಲ್ಲ ಹುಡ್ಕೊಂಬರೋ ಸ್ಥಿತಿನೇ ಪರಿಪೂರ್ಣ ಸ್ಥಿತಿ. ಆ ಸ್ಥಿತಿಗೆ ಹೋಗಿದ್ರು. ನಮಸ್ತೆ. ಇವತ್ತು ಶಾಖಾ ನೀಲಾಂಬರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಧ್ಯಾನ ಮಂಟಪ ಗುರುಗಳು ಮುಂಚೆ ತಿಳಿಸಿದ್ರು ಧ್ಯಾನ ಮಂಟಪ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲಸ ಶುರುವಾಗಿದೆ ಧ್ಯಾನ ಮಂಟಪದ್ದು. ಸೊ ಇಲ್ಲಿ ಗುರುಗಳು ತಿಳಿಸಿದಾಗೆ ಶಿವಲಿಂಗ ಮತ್ತು ಬಸವಣ್ಣ ಅವರು, ಸೊ ಇಬ್ಬರು 2 ದೇವತೆಗಳು ಇಲ್ಲಿ ಮುಂದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ನೋಡ್ಬೋದು ಇಲ್ಲಿ ಕೆಲಸ ಶುರು ಆಗ್ತಾ ಇದೆ. ಮತ್ತು ಗಂಡಕಿ ನದಿಯಿಂದ ಸಾಲಿಗ್ರಾಮ ಕೂಡ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರು ಗುರುಗಳು. ಮತ್ತು ನರ್ಮದಾ ನದಿಯಿಂದ ಶಿವಲಿಂಗ ಕೂಡ ಇಲ್ಲಿಗೆ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಕೆಲಸ ನಡೀತಾ ಇರೋದು. ಈ ಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇಷ್ಟು ನಿರ್ಮಾಣ ಹಂತದಲ್ಲಿ ಇಷ್ಟು ಕಾರ್ಯ ನಡೀತಾ ಇದೆ. ಧ್ಯಾನ ಮಂಟಪ ಆದಷ್ಟು ಬೇಗ ಪೂರ್ತಿಯಾಗಲಿ ಅಂತ ಎಲ್ಲರೂ ನಾವು ಕೇಳ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ನಮಸ್ತೆ ವೀಕ್ಷಕರೇ. ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಗಳು ಶಾಖಾ ನೀಲಾಂಬರಿ ದೇವಸ್ಥಾನದ ವ್ಯವಸ್ಥಾಪಕರಾದಂತಹ ಮಂಜುನಾಥ್ ಗುರುಗಳ ಒಂದು ವಿಡಿಯೋಗಳನ್ನು ನೀವು ಬಹಳಷ್ಟು ಒಪ್ಕೊಂಡಿದ್ದೀರಾ. ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಅವರು ನಮಗೆ ಕೇಳದೇ ಇರತಕ್ಕಂಥ ವಿಚಾರಗಳನ್ನು ಅವರು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಇನ್ನೂ ಹಲವಾರು ವಿಷಯಗಳಿದೆ. ಅದಕ್ಕೆ ಇವತ್ತು ಸಮಯ ಬಂದಿದೆ. ಗುರುಗಳಿಂದ ಕಾಲಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಸಿದ್ದಪ್ಪಾಜಿಯವರ ಬಗ್ಗೆ, ಅಂದರೆ ಸಿದ್ದಪ್ಪಾಜಿಯವರು ಈಗಾಗಲೇ ಜೂನ್ 3ನೇ ತಾರೀಕು ನಿಮಗೆಲ್ಲ ಗೊತ್ತಿರುವಂತೆ ಅವರು ಸಮಾಧಿಗೆ ತೆರಳಿದ್ದಾರೆ. ಅವರ ವಿಚಾರ ಕೂಡ ಆ ಅವಧೂತ ಸ್ಥಿತಿ ಹೇಗೆ, ಅವರು ಆ ಸ್ಥಿತಿ ಹೇಗೆ ತಲುಪಿದ್ರು, ಸೊ ಅವರ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರ ಕೂಡ ಗುರುಗಳು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ವೀಕ್ಷಕರೇ. ಹಾಗಾಗಿ ಈ ಸಂಚಿಕೆಗಳನ್ನು ಪೂರ್ಣವಾಗಿ ನೋಡಿ ನೀವು ಅದರ ಸಂಪೂರ್ಣ ಜ್ಞಾನವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ
ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ಗುರುಗಳನ್ನು ನಾವು ಈ ಒಂದು ಸಂಚಿಕೆಗೆ ನಾವು ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ತೆ. ಬಹಳ ದಿನಗಳ ನಂತರ ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದೀರಾ. ಗುರುಗಳೇ, ಈಗಾಗಲೇ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀನಿ, ಸಿದ್ದಪ್ಪಾಜಿ ಅವರು ಸಮಾಧಿಗೆ ತೆರಳಿರೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಅವ್ರ ಬಗ್ಗೆ ಒಂದು ವಿಚಾರ, ಬಹಳಷ್ಟು ವಿಚಾರ ಇದೆ, ಸಾಕಷ್ಟು ಜನ ಹೇಳ್ತಾ ಬರ್ತಾ ಇದ್ದಾರೆ. ಆದರೂ ನಿಮ್ಮ ಅವರ ಒಡನಾಟ ಭಾಳ, ನಾನು ಹತ್ರದಿಂದ ನಮ್ಮನ್ನು ಕೂಡ ಒಂದು ಸರಿ ಅವ್ರನ್ನ ಭೇಟಿ ಮಾಡಿಸಿದ್ರಿ. ಜೀವನದಲ್ಲಿ ಒಬ್ಬರು ಅವಧೂತರನ್ನ ನೋಡಿದ್ದೀವಿ ಅಂದರೆ ಅವರೇ ಮೊದಲನೇ ಅವರು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಗುರುಗಳೇ. ನಿಜವಾಗ್ಲೂ ಆ ಒಂದು ಅನುಭವ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಸಿದ್ದಪ್ಪಾಜಿ ಅವರ ಬಗ್ಗೆ ಭಾಳಷ್ಟು ವಿಚಾರನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು. ನಮೋ ಶಾಂತಾಯ ನಿರ್ವಾಣ ಸ್ಥಿತಂ ಕಾಯಾಯ ಚಿತ್ತ ಪರಮಾನಂದಂ ಓಂಕಾರ ಸ್ಥಿತಾಯ ಚಿತ್ತ ಕರ್ಮಾನುಕರ್ಮ ಶಾಶ್ವತೆ ಸತ್ಯಾನು ಅನುಸರಿತೆ ದೇವತಾಯ ದರ್ಶನಂ ಕರ್ಮಪಾಲನಸ್ಯಾಯ ದೇವತಾಯ ದರ್ಶನಂ ನಮಸ್ತುಭ್ಯಂ ನಮಸ್ತಶ್ಯಾಯ ನಮೋ ನಮಃ. ಈಗಂದರೆ ಕರ್ಮನ ಪಾಲನೆ ಮಾಡಬೇಕು. ಕರ್ಮ ಪಾಲನೆ ಮತ್ತು ಧರ್ಮ ಪಾಲನೆಯ ಎರಡು ಮೂಲ ಕೇಂದ್ರ ಬಿಂದು ತನ್ನನ್ನು ತಾನು ಮರೆಯುವಿಕೆ. ಮಗುವಾಗಿ ಹುಟ್ಟಿದ ಒಂದು ಜೀವಿ, ಒಂದು ಕಾಯ, ಒಂದು ಸ್ಥಿತಿ, ತನ್ನೆಲ್ಲ ಭವಬಂಧನಗಳನ್ನು ಮೀರಿ ಸತ್ಯದ ಜ್ಞಾನದಲ್ಲಿ ಇದ್ದ ಒಂದು ಚೈತನ್ಯ ಸಿದ್ದಪ್ಪಾಜಿ. ಜಗತ್ತಲ್ಲಿ ನಿರ್ವಾಣ ಸ್ಥಿತಿ ಅನ್ನೋದು ಜಗತ್ತಲ್ಲಿ ಒಂದು ಹುಟ್ಟದಾಗ ನೋಡ್ತಾರೆ, ಮತ್ತೆ ಶರೀರದಿಂದ ಆತ್ಮ ಹೋದಾಗ ನೋಡೋವಂಥದ್ದು. ಆಗ ಶಿವನು ಒಂದೇ, ಶವನು ಒಂದೇ. ಆ ಶವಕ್ಕೆ ಪೂಜಿತ ಸ್ಥಾನ ಸಿಗುತ್ತೆ. ಸರ್ವರು ನಮಸ್ಕಾರ ಮಾಡ್ಕೋತಾರೆ. ಹುಟ್ಟಿದಾಗ ಖುಷಿ ಪಡ್ತಾರೆ, ಹೋದಾಗ ನಮಸ್ಕಾರ ಮಾಡ್ಕೋತಾರೆ ಈ ಜಗತ್ತಲ್ಲಿ. ಹಾಗೆ ಇಡೀ ಜಗತ್ತಲ್ಲೇ ಒಂದು ಏನು ಮಾತಾಡ್ತಿದ್ದಾರೆ ಅಂತಂದರೆ, ನದಿಗಳಿಗೆಲ್ಲ ಹೆಣ್ಮಕ್ಳು ಹೆಸರಿಟ್ಟಿದ್ದಾರೆ. ಭೂಮಿಗೆ ಭರತ ಮಾತೆ, ರವಿ ಕಂಡದ್ದನ್ನು ಕವಿ ಕಂಡ ಅಂತ ಕಾಲ ಹೇಳುತ್ತೆ. ಆದರೆ ಕವಿ ಗೊತ್ತು, ಜಯ ಭಾರತ ಜನನಿಯ ತನುಜಾತೆ. ಭಾರತ ಜನನಿ, ಜನನಿ ಅನ್ನೋ ಒಂದು ಹೆಣ್ಣು ಅನ್ನೋದು ಶುದ್ಧ ಗುಣ. ಆ ಶುದ್ಧ ಗುಣಕ್ಕೆ ಮೈಲಿಗೆಯ ಪಾರಾಚಿಕ ಮಸಿ ಬೆಳೀತಾ ಇದೆ ಜಗತ್ತು. ಆ ಮಡಿ ನಿಂತ್ರೇನೆ ಜಗತ್ತಿಗೆ ಒಂದು ಆಧಾರವಾದ ಜನನ ಬರೋದು ಒಂದು ಹೆಣ್ಣಿನಿಂದ. ಇದು ಕಾಮಾಖ್ಯದಲ್ಲಿ ನಡೀತಾ ಇದೆ. ಪ್ರತಿ ವರ್ಷಕ್ಕೆ ಒಂದ್ಸತಿ ಅಂಬಾವಟಿ ಉತ್ಸವ ಅಂತ ನಡೆಯುವಾಗ 3 ದಿನ ಸ್ರಾವ ಆಗುತ್ತೆ. ಇಡೀ ಸೈನ್ಸು ಕಂಡಿಡಿಲಿ, ಯಾವ್ದು ರೀತಿನೂ ಆಗಲ್ಲ. ಆ ಮಡಿ ನಿಂತ್ಕೊಂಡ್ರೇನೆ ಜನನ. ಮತ್ತೆ ಗಂಡು ಜನ್ಮ ಅನ್ನೋದು ಜ್ಞಾನ. ಶುದ್ಧ ಜ್ಞಾನ ಎಲ್ಲಿ ಇರುತ್ತೋ, ಶುದ್ಧ ಮತ್ತೆ ಜ್ಞಾನ ಇವೆರಡು ದೈವದ ಆಚರಣೆ ಪ್ರತೀಕವಾಗಿ ಜ್ಯೋತಿಯಾಗಿ ಬೆಳಗುತ್ತೆ. ಇದನ್ನೆರಡನ್ನೂ ಅನುಸರಿಸೋರು ಇವೆರಡರ ಮಧ್ಯೆ ತಾನು ಯಾರು ಏನು ಮಾಡ್ತಿದ್ರು, ತನ್ನ ಯಾರ ಸಹಾಯ ಇಲ್ದಲೆ ನಿರ್ವಾಣ ಸ್ಥಿತಿಲಿ ಶುದ್ಧ ನಿರ್ವಾಣ ಜ್ಞಾನ ಇವೆರಡನ್ನೂ ಅನುಸರಿಸ್ಕೊಂಡು ಬಂದವರು ಸಿದ್ದಪ್ಪಾಜಿ. ಬಂದವ್ರಿಗೆ ಯಾರು ಹೇಳಲಿಲ್ಲ ಅಂದ್ರು ತನ್ನ ಶುದ್ಧ ಜ್ಞಾನದಿಂದ ಎಲ್ಲವನ್ನು ಅವರ ಅರಿವಿಗೆ ಬರ್ತಾ ಇತ್ತು, ಯಾರಿಗೇನಿದೆ ಅಂತ. ಹೀಗೆ ಒಂದು ದಿವಸ ನೈಟಲ್ಲಿ 9-10 ಗಂಟೆ ರಾತ್ರಿ ಆಗಿದೆ. ಆಗ ನಮ್ಮ ಮನಸ್ಸಲ್ಲಿ ಬರ್ತು ಅಪ್ಪಾಜಿನ ಮಾತಾಡಿಸ್ಬೇಕು ಅಂತ. ಸಾಮಾನ್ಯವಾಗಿ 6 ಗಂಟೆ ಮೇಲೆ ಅಲ್ಲೆಲ್ಲೂ ಒಳಗಡೆ ಯಾರೂ ಬಿಡಲ್ಲ. ಹಾಗೆ ಹೋದಾಗ ನಾವು ಹೋಗ್ಬೇಕು ಅನ್ನಿಸ್ತದೆ, ಹೋಗ್ತೀವಿ. ಅಲ್ಲಿ ಹೋಗಿ ನಿಂತ್ಕೋತೀವಿ. ಅಲ್ಲಿರೋರೆಲ್ಲ ಹೇಳ್ತಾರೆ, ಇಷ್ಟೊತ್ತು ಬಂದಿದೆಯಲ್ಲಪ್ಪ, ಏನಪ್ಪ ನಿಂದು ಸಮಸ್ಯೆ ಅಂತ. ನನ್ನ ಸಮಸ್ಯೆ ಏನಿಲ್ಲ, ಅಪ್ಪಾಜಿ ನೋಡಬೇಕು ಅಂತೇಳಿ. ಹಾಗೆಲ್ಲ ಹೇಳೋಕ್ಕಲ್ಲ. ಅಪ್ಪಾಜಿಗೆ ಹೇಳಿ ನಾವು ಬಂದಿದ್ದೀವಿ ಅಂತ. ಅಷ್ಟೊತ್ತಿಗೆ ಅಪ್ಪಾಜಿನೇ ಅವರೇ ಬಂದರು. ಯಾಕೋ ಇಷ್ಟೊತ್ತಿಗೆ ಬಂದಿದ್ದೀಯ? ಅಪ್ಪಾಜಿ ನಿಮ್ಗೆ ನೋಡಂಗಾಯ್ತು. ಅಯ್ಯೋ ದಡ್ಡ ಬಾರ ಮಾತಾಡೋಣ ಅಂತ ಊಟ ಮಾಡಿಸಿ ಸ್ವಲ್ಪ ತೀರ್ತಿಯೇನೋ, ಇಲ್ಲ ಇವತ್ತು ಹೋಗ್ಬಿಡು, ಮುಂದೊಂದ್ಸತಿ ಬರೀವಿ ಅಂತ. ಮುಂದೆ ಅದೇ ಸಂದರ್ಭ ಬಂದು ಅವರು ನಮ್ಮನ್ನು 2 ದಿವಸ ಜೊತೆಲೇ ಇರಿಸ್ಕೊಂಡು, ಅವರು ಒಬ್ಬ ಶಿಷ್ಯಂಗೆ ಹೇಳ್ತಾರೆ, ಅಲ್ಲ ಆದರ್ಶ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಹೇಳ್ತಾರೆ, ಇವ್ರಿಗೇನು ಬೇಕು ಕೊಡ್ಸಪ್ಪ, ಇವ್ರಿಗೇನು ತಂದು ಕೊಡಪ್ಪ, ನೀನೇನು ತಿನ್ನಪ್ಪ, ಅವ್ರು ಕೇಳಪ್ಪ ಅಂತ ಅಂದ್ಬಿಟ್ಟು ಜೊತೆಲೇ ಮಲಗಿಸ್ಕೊಂಡು ನಮಗೆ ಇಷ್ಟವಾದ ಒಂದು ಆಹಾರ, ಸಾಮಾನ್ಯವಾಗಿ ರೋಡ್ ಸೈಡಲ್ಲಿ ಬಜ್ಜಿ ಬೋಂಡ ಮತ್ತು ವಡೆ ಇದು ಭಾಳ ಇಷ್ಟ. ಅದನ್ನು ತಾನು ಬೆಳೆದ ಸೊಪ್ಪನ್ನು ಕೈ ಹಿಡಿದು ಕರ್ಕೊಂಡೋಗಿ, ನಿನ್ಗೆ ಇಷ್ಟ ಅಲ್ವಾ ಬಾ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರು ತೊಗೊಂಡೋಗಿ ಇಬ್ಬರು ಜೊತೆಲೆ ಕಿತ್ಕೊಂಬಂದು ರೆಡಿ ಮಾಡಿ ಅದನ್ನು ನಮಗೆ ಊಟಕ್ಕೆ ಕೊಟ್ಟಿದ್ರು. ತಿಂತಾಯಿದ್ರೆ ಸಾಕಪ್ಪಾಜಿ ಅಂದರೆ
ಮುಂದಿನ ಸತಿ ಯಾವಾಗಾರ ತಿಂದೆ, ಈಗ ಬಂದಿದ್ದಿ ತಿನ್ನು, ನೆಕ್ಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತಂದರು. ಕೊನೆಗೆ ಹಾಗೆ ಆಗೋಯ್ತು. ಅವ್ರು ಮತ್ತೆ ಈಗ ಅವ್ರು ಏಕಾಂತದ 20 ದಿವಸ ಮುಂಚೆ ಅವ್ರು ಹೋಗಿ ಮಾತಾಡ್ತಿದ್ದಾಗ, ಅಪ್ಪಾಜಿ ಇದೆಲ್ಲ ಮಾಡಿಸ್ತಾ ಇದ್ದೀರಿ, ಮುಂದಿನ ಏನಾದ್ರು ನಿಮ್ಮ ನಡೆ ಚೇಂಜ್ ಆಗ್ತಿದೆ ಅಪ್ಪಾಜಿ ಅಂದರೆ ಸುಮ್ಮನಿರು, ಮೌನವಾಗಿರು, ಮಾತಾಡಬೇಡ ಅಂತ ನಮ್ಮ ಬಾಯಿ ಮುಚ್ಚಿಸ್ಬಿಟ್ರು. ಇದು ಸಿದ್ಧರ ಅವರು ಕಾಯದ ಒಳಮರ್ಮ. ಅಂದರೆ ನಮಗೂ ಕೂಡ ನೀವು ತಿಳಿಸಿದ್ರಿ ಆ ಮಾತು. ಅವರು ಸಮಾಧಿಗೆ ತೆರಳೋ 20 ದಿವಸ ಮುಂಚೆ ನಾವು ಕೂಡ ಅಂದರೆ ನಾವು ಕೂಡ ಕೇಳಿದ್ವಿ, ನೀವು ನಿಮ್ಮನ್ನು ಕೇಳಿದ್ವಿ, ಅವ್ರನ್ನ ಜೀವನದಲ್ಲಿ ಒಬ್ಬರನ್ನಾದರೂ ಅವಧೂತರನ್ನ ನಾನು ಕಾಣಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ. ಸೊ ಆದಷ್ಟು ಬೇಗ ನಾನು ಕರ್ಕೊಂಡು ಹೋಗ್ತೀನಿ, ಆದರೆ ನೀವು ಬರಬೇಕು, ಅವ್ರಿಗೆ ಸಮಯ ಇಲ್ಲ ಅಂತ ನೀವು ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ರಿ. ಅವ್ರು ಖಂಡಿತ ಹೇಗಾಗುತ್ತೆ ಅಂದರೆ ನೋಡಿ, ಇನ್ನ ಕಮಣ ಒಂದು ಮಾಡೋಕ್ಕಾಗಲ್ಲ. ಜಗತ್ತೇನಿದೆ ಅಂದರೆ ತೋರ್ಪಡೆ ಜಗತ್ತಾಗಿದೆ. ಎಂದು ಜ್ಞಾನವಂತರವ್ರು ಹೋಗಿ ನೋಡಿದಾಗ ಮಾತ್ರ ಅದು ಅರಿವಿಗೆ ಬರೋದು. ಸಿದ್ದಪ್ಪಾಜಿಗೆ ಗೊತ್ತಿತ್ತು, ಯಾರ್ಯಾರು ಅವ್ರ ಹತ್ರ ಬರ್ತಿದ್ರು ಅವ್ರನ್ನೆಲ್ಲ ಶುದ್ಧ ಮಾಡೋರು. ಮತ್ತು ಅವರ ಹತ್ತಿರ ಹೋದಾಗ ಅವರ ಜ್ಞಾನ ಹೇಗಿರೋದು ಅಂದರೆ ತುಂಬ ಅಂತರಾತ್ಮ ಜ್ಞಾನ, ತುಂಬ ಸೂಕ್ಷ್ಮವಾಗಿರೋದು. ಇರ್ಸ್ಕೊಳೋರು ಎಲ್ಲರ ಕೈಲೂ ಒಂದಲ್ಲ ಒಂದು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ನಮ್ಮದೇ ಆದ ಪ್ರಪಂಚದಲ್ಲಿದ್ದರೆ ಫ್ರೀಯಾಗಿ ಬಿಟ್ಬಿಡೋರು. ನಾವೇನಾದ್ರು ಸೇವೆ ಮಾಡ್ತೀವಿ ಅಂದರೆ ಅಲ್ಲಿ ಕರ್ಮ ಫಲ ಕರ್ಮ ಕಳೆಯೋಕ್ಕೋಸ್ಕರ ಅಲ್ಲೆಲ್ಲ ಕೆಲಸ ಮಾಡಿಸೋರು. ಅದು ಪುಣ್ಯ ಆಗೋದು. ಎಷ್ಟೋ ಸತಿ ನಾ ಕಂಡ ಚೈತನ್ಯ ಅಂದರೆ ಅವ್ರ ಪಾಡ್ಗವ್ರು ಒಗಿತಾ ಇರೋರು, ಅವ್ರ ಪಾಡ್ಗವ್ರು ಏನೋ ಮಾತಾಡ್ತಿರೋರು, ಇಲ್ಲಿಂದ ತೆಗೆದು ಮಣ್ಣು ಅಲ್ಲಿ ಹಾಕೋರು, ಆ ಕಲ್ ತಮ್ಮಂದು ಇಲ್ಲಿ ಹಾಕೋರು. ಅಪ್ಪಾಜಿ ಯಾಕಪ್ಪಾಜಿ ಅಂದರೆ, ಮಾಡಪ್ಪ ನೀನು, ಅಲ್ಲಿ ಅವನಿದ್ದ, ಅವ್ನಿಗೇನು ಕಷ್ಟ ಆಯಿತು ಗೊತ್ತೇನಪ್ಪ, ಈಗ ತೀರ್ತು ಕಣಪ್ಪ ಅನ್ನೋರು. ಯಾರೋ ವ್ಯಕ್ತಿ ಬಂದಾಗ ಹೋಗು ನಿಂದು ಆಯ್ತು ಹೋಗು ಇಷ್ಟೇ ಅಂತಿದ್ದು. ಎಷ್ಟೋ ಆನಂದ, ಮೈಯಲ್ಲಿ ಬರ್ತಕ್ಕಂಥ ಸುಗಂಧ ಪರಿಮಳ ಇವೆಲ್ಲವೂ ಇತ್ತು. ಜಗತ್ತಿಗೆ ಶುದ್ಧನ ಪರಿಪೂರ್ಣವಾಗಿ ತೋರಿಸ್ತಂಥವ್ರು ಅಂದರೆ ನಾ ಕಂಡ ಚೈತನ್ಯ. ಶುದ್ಧ ಅಂದರೆ ಹೆಣ್ಣು. ಜಗತ್ತಲ್ಲಿ ಏನಾಗುತ್ತೆ ಅಂದರೆ, ಹೆಣ್ಣು ಅಂದರೆ ಗಂಡ ತೀರೋದ್ರೆ ಬಿಳೆ ಸೀರೆ ಉಟ್ಕೊಂಡು ಮುಂಡೆ ಅನ್ನೋ ಒಂದು ತಾತ್ಪರ್ಯ ಹೇಳ್ತಾರೆ. ಅದು ಹೆಣ್ಣು ಹುಟ್ಟಾಗಲೇ ಹೆಣ್ಣು. ಇದನ್ನ ಲಿಂಗಧಾರಣೆ ಮಾಡುವಾಗ ಪರಮಾತ್ಮ ಹರಿಹರಪ್ಪಾಜಿ ಅನ್ನೋರು ದೇವರೂರಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಗಂಡು ಮಕ್ಕಳು ಲಿಂಗದ ಏನು ದೀಕ್ಷೆ ಕೊಡ್ತಿದ್ರು, ಆಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಬಿಳಿ ಸೀರೆ, ಬಿಳಿ ವಸ್ತ್ರ ಕೊಡ್ತಾಯಿದ್ರು. ಬಿಳಿ ವಸ್ತ್ರ ಅನ್ನೋದೇ ಶುದ್ಧ ಗುಣ. ಜಗತ್ತಿನ ಶಾಸ್ತ್ರ ಏನನ್ನುತ್ತೆ ಅಂದರೆ ತುಂಬ ಕೆಟ್ಟದಾಗಿ ನೋಡುತ್ತೆ. ಹೌದು, ಬಿಳಿ ವಸ್ತ್ರ ಧರಿಸಿದ್ರೆ ಬಿಳಿ ವಸ್ತ್ರ. ಅದೇ ಬಿಳಿ ಪಂಚೆ ಹಾಕೊಂಡು ಒಬ್ರು ಪೂಜೆ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಪೂಜ್ಯತ ಸ್ಥಾನದಲ್ಲಿ ನೋಡುತ್ತೆ. ಆದರೆ ಜಗತ್ತಲ್ಲಿ ನಾನಾ ಪದವಿಲಿ ನಾನಾ ಜ್ಞಾನವಂತರು ಅಂತ ಹೇಳ್ಕೊತಾರೆ. ಅವರು ಕೇಸರಿ ವಸ್ತ್ರ ಧರಿಸ್ತಾರೆ. ಆದರೆ ಕೇಸರಿಗೆ ಆದಂಥ ತುಂಬ ಶುದ್ಧ ಜ್ಞಾನ ಇದೆ, ಅದನ್ನ ಪರಿಪೂರ್ಣತೆಯಲ್ಲಿ ಇನ್ನೂ ಪಡ್ಕೊಂಡಿಲ್ಲ. ಅದಕ್ಕೆ ಜಗತ್ತಲ್ಲಿ ಹರಿಹರಪ್ಪಾಜಿ ಅನ್ನೋರು ಬಾಯಲ್ಲೇ ಬ್ರಹ್ಮಾಂಡ ತೋರಿಸ್ತಂಥ ಪರಮಾತ್ಮ ಅವ್ರೇನಂತಾರೆ, ಕೇಸರಿ ಬೇಡ ಕಣಪ್ಪ, ಮೊದಲು ನಿಮ್ಮ ಶುದ್ಧ ಜ್ಞಾನ ಬರಲಿ ಅಂದ್ಬಿಟ್ಟು ಬಿಳಿ ವಸ್ತ್ರ ಇದು ಮಾಡೋದು. ಪರಿಪೂರ್ಣತೆ ಇದೆಯೇ ಗುರು? ಪರಿಪೂರ್ಣತೆ ಇದೆ, ಖಂಡಿತ ಪರಿಪೂರ್ಣತೆ ಇದೆ. ಮತ್ತೆ ಸಿದ್ದಪ್ಪಾಜಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ನಾವು ಕೇಳಿರೋವಂಥದ್ದು ಮಾತು, ಅವ್ರಿಗೆ 150 ವರ್ಷ ಆಗಿದೆ, 200 ವರ್ಷ ಆಗಿದೆ. ಆ ರೀತಿ ನಾವು ಕೆಲವೊಂದು ಮಾತುಗಳನ್ನ ನಾವು ಕೇಳ್ತಾ ಬರ್ತಾ ಇದ್ದೀವಿ ಗುರುಗಳೇ. ಅವ್ರಿಗೆ ನಿಜವಾಗ್ಲೂ ಎಷ್ಟು ವರ್ಷ ಆಗಿತ್ತು ಅವ್ರಿಗೆ ತಮ್ಮ ದೇಹ ಬಿಟ್ಟಾಗ? ಆದ್ರೆ ನಿಖರವಾಗಿ ಒಂದು ಚೈತನ್ಯ ನೋಡಿ, ಈಗ ಎಷ್ಟೋ ಸತಿ ಈಗ ಇವರು ವೆಂಕಟಾಚಲ ಅವಧೂತರು ಅವ್ರು ಇಲ್ಲೇ ಇದ್ಕೊಂಡು 2-3 ಕಡೆ ಅವರು ದರ್ಶನ ಕೊಟ್ಟಿದ್ದಾರೆ. ಹೌದು ಹೌದು. ಹಾಗೆ ಸಿದ್ದಪ್ಪಾಜಿದು ಅದೇ ರೀತಿ ಇತ್ತು. ಆದ್ರೆ ಯಾವುದು ಅಂತ ನಿಖರವಾಗಿ ಯಾರು ಹೇಳಲಿಕ್ಕಾಗಲ್ಲ, ಅದು ದೈವಕ್ಕೆ ಬಿಟ್ಟಿದ್ದು. ಆದರೆ ವಿಚಾರದಲ್ಲಿ ಬಂದಿರೋದು ತುಂಬಾ ಹಲವು ವರ್ಷಗಳಾಗಿದೆ. ನಾನಾ ಸಾಧನೆ, ಹಿಮಾಲಯ, ಹರಿದ್ವಾರ, ಕಾಶಿ ಎಲ್ಲವೂ ಅವ್ರದ್ದೇನು ಸೇವೆ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸ್ಥಳದಿಂದ ಆ ಸ್ಥಳಕ್ಕೆ ಹೋಗಿ ಏನಕ್ಕೆ ಹೋಗ್ಬೇಕು ಅಂದರೆ, ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಯಾರು ಬೇರೆ ಯಾರು ಅಲ್ಲ, ಹಿಂದೆ ಇದ್ದವರೇ ಮತ್ತೆ ಹುಟ್ಟೋರು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಪುನರಪಿ ಮರಣಂ ಪುನರಪಿ ಜನನಂ. ನೀನು ಹುಡ್ತಾ ಇದ್ದಿ, ಸಾಯ್ತಾ ಇದ್ದಿ. ನೀನು ಹುಟ್ಟಾಗಿ ಈಗ ಏನು ಸದ್ಗುರು ಕೃಪೆಯಿಂದ ಏನು ಮಾಡಿರ್ತೀಯೋ ಅದು ಪೂರ್ಣ ಆಗಿರಲ್ಲ. ಅದನ್ನ ಮುಗಿಸ್ಬೇಕು ಅಂದರೆ ಏನಾಗಿ ಎಷ್ಟಕ್ಕೆ ನಿಂತಿರುತ್ತೋ ಅದನ್ನು ಪೂರ್ಣ ಮಾಡೋಕ್ಕೆ ಆ ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ.
ಇದು ಲೋಕ ಕಲ್ಯಾಣ ಕಾರ್ಯ ಅಂತಾರೆ. ಆ ಸ್ಥಳಕ್ಕೆ ಹೋಗೋದಾಗ ಅಲ್ಲಿ ಪೂರ್ವ ಜನ್ಮದಲ್ಲಿ ನಾವೇನು ಸುಕೃತ ಕರ್ಮದಲ್ಲಿ ಏನ್ ಧರ್ಮ ಮಾರ್ಗದಲ್ಲಿ ಭಗವಂತನ ಬೇಡಿದ್ವೋ ಏನು ಆ ಒಂದು ಫಲ ಲಭಿಸ್ಬೇಕೋ ಆ ಇದಕ್ಕೆ ಋಷಿಗಳು ಮುನಿಗಳು ಈಗೇನು ಅಘೋರ ಸ್ಥಿತಿಲಿ ಇರ್ತಕ್ಕಂಥವ್ರು ಆಗ್ಬೋದು, ಸಿದ್ಧ ಆಗ್ಬೋದು, ಆ ಕಾಡಲ್ಲಿ ಕೆಲವೊಂದು ಸ್ಥಳಕ್ಕೆ ಕಾಶಿಗೆ ಯಾಕೆ ಹೋಗ್ಬಿಡ್ತಾರೆ, ಹರಿದ್ವಾರಕ್ಕೆ ಯಾಕೆ ಹೋಗ್ಬಿಡ್ತಾರೆ, ಹಿಮಾಲಯಕ್ಕೆ ಯಾಕೆ ಹೋಗ್ಬಿಡ್ತಾರೆ, ಕೊನೆಗೆ ಮುಂದೆ ಕೈಲಾಸಗಿರಿ ಅಂತ ಏನು ಮುಂದೆ ಏನು ಸಿದ್ದಪ್ಪಾಜಿ ಹೇಳಿದ್ರು ಆ ಸ್ಥಳದಲ್ಲಿ ಆ ಗಿರಿನ ಶುದ್ಧ ಆಗ್ಬೇಕಾಗಿತ್ತು. ಆ ಪೂರ್ಣ ಶುದ್ಧ ಆಗ್ಬೇಕಾಗಿದ್ದಕ್ಕೆ ಅಲ್ಲಿ ಆ ಸ್ಥಳದಲ್ಲಿ ಎಲ್ಲ ಮಾಡಿಸ್ಕೊಂಡು ಬಂದ್ರು. ಅಲ್ಲಿ ಏನೇನ್ ಸಿದ್ಧತೆ ಮಾಡಿ ಏನೇನು ಹೋಗೋದಕ್ಕೂ ಮುಂಚೆ ಎಲ್ಲವೂ ಪೂರ್ಣ ಸಿದ್ಧತೆ ಮಾಡಿದೆ. ಎಷ್ಟು ವರ್ಷ ಆಗಿದೆ ಗುರುಗಳೇ ಅವ್ರಿಗೆ? ಅದನ್ನ ನಿಖರವಾಗಿ ಹೇಳ್ಬಾರ್ದಪ್ಪ, ಅದು ದೈವ ರಹಸ್ಯ. ಅದು ಹೇಳಲಿಕ್ಕೆ ಈ ಸಮಯದಲ್ಲಿ ಇದಿಲ್ಲ. ಇನ್ನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿದ್ದಪ್ಪಾಜಿ ಅವ್ರ ಬಗ್ಗೆ ಅವ್ರ ಜ್ಞಾನ ಅಂದರೆ ಆ ಅವಧೂತ ಸ್ಥಿತಿ ಅನ್ನೋದು ಏನು, ಅದನ್ನ ಹೇಗೆ ತಲುಪಬೇಕು, ಅದನ್ನ ಅವ್ರು ಹೇಗೆ ಒಂದು ಸಾಧನೆ ಮಾಡಿದ್ರು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಆ ಸಾಧನೆಯಲ್ಲಿ ಸಿದ್ದಪ್ಪಾಜಿನವರು ತಾವು ಮರ್ತಿದ್ರು. ತನ್ನನ್ನು ತಾನು ಯಾರು ಮರೀತಾರೋ, ತನ್ಗೇನು ಇಲ್ಲ ಅಂತ ಹುಟ್ಟಿದ ನಿರ್ವಾಣ ಸ್ಥಿತಿಲಿದ್ದು ಶರೀರದ ಭಾವವಿಲ್ಲದೆ ತನ್ಗೇನು ಬೇಡ, ತನ್ಗೇನು ಬೇಕಿದ್ದು ಯಾರ ಹತ್ರನೂ ಬಯಸ್ತಲೇ ಇದ್ದಾಗ ತನ್ನಲ್ಲಿ ಎಲ್ಲ ಹುಡ್ಕೊಂಬರೋ ಸ್ಥಿತಿನೇ ಪರಿಪೂರ್ಣ ಸ್ಥಿತಿ. ಆ ಸ್ಥಿತಿಗೆ ಹೋಗಿದ್ರು. ಅಂದ್ರೆ ಪರಿಪೂರ್ಣ ಸ್ಥಿತಿ ಅಂದ್ರೆ ಅದು ಅವಧೂತ ಸ್ಥಿತಿ ಅಂತ ಹೇಳ್ಬೋದು. ಅಲ್ಲ, ಅವಧೂತ ಸ್ಥಿತಿ ಬೇರೆ, ಅವಧೂತರಲ್ಲಿ ನಾನಾ ಸ್ಥಿತಿಗಳಿದ್ದಾವೆ. ಇದು ಪರಿಪೂರ್ಣ ಸ್ಥಿತಿ. ಅಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ಸಿದ್ದಪ್ಪಾಜಿ ಅವ್ರದ್ದು ನಾವು ನೋಡಿರೋ ಅಂತ ಪ್ರಕಾರ ಅವರು ಕರ್ಮ ಸಿದ್ಧಾಂತನ ಹೆಚ್ಚು ಅದಕ್ಕೆ ಇದು ಕೊಡ್ತಾ ಇದ್ರು, ಅವರು ಬೆಲೆ ಕೊಡ್ತಾ ಇದ್ರು. ಖಂಡಿತ. ಯಾಕೆ ಕರ್ಮ ಸಿದ್ಧಾಂತ ಹೇಗೆ ಅಂದರೆ ನೋಡಿ, ನಾವು ಒಂದು ಸ್ಥಳಕ್ಕೆ ಹೋಗಿದ್ದೀವಿ. ಈಗ ಒಂದು ಯಾವುದೇ ಒಂದು ಕಂಪನಿಲಿ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಯಾವಾಗ ನೀವು ಶ್ರಮ ಬಿದ್ದು ಕೆಲಸ ಮಾಡಲ್ಲ ಅವಾಗ ಫಲ ಬರಲ್ಲ. ದೇವರ ಪೂಜೆ ಅನ್ನೋದು ಏನಿರುತ್ತೆ ಅಂದರೆ ಅವರು ದೇವ್ರ ಪೂಜೆ ಮಾಡಬೇಡಿ ಎಂದಿಲ್ಲ, ಬಸವಣ್ಣರಾಗಲಿ ಯಾರೇ ಆಗಲಿ ಮಾಡಬೇಡಿ ಅನ್ನಲಿಲ್ಲ. ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ. ಜಗತ್ತೇನು ಹೇಳ್ತಾ ಇದೆ, ಕಾಸಿದ್ರೆ ಕೈಲಾಸ. ಇವತ್ತು ಪ್ರತಿಯೊಂದು ದೇವಸ್ಥಾನದಲ್ಲಿ ಏನಾಗಿದೆ, VIP ದರ್ಶನ ಆಗಿದೆ. ದುಡ್ಡು ಕೊಟ್ಟವರು ಅವ್ರದ್ದು ಯಾವುದೇ ಪರಿಸ್ಥಿತಿ ಇರಲಿ ಅಧಿಕಾರ ಹಣದಿಂದ ಅವ್ರು ದೇವ್ರ ಹತ್ರ ನಿಲ್ಲಿಸ್ತಾರೆ. ಅದೇ ಶುದ್ಧ ಜ್ಞಾನವಂತರಿಗೆ ಇವತ್ತು ಇಲ್ಲ. ಇದನ್ನ ಮೀರ್ ನಿಂತಿದ್ದೆ ಅವಧೂತ ಸ್ಥಿತಿ. ಅಲ್ಲಿ ಹೋದಾಗ ಅವ್ರಿಗೆ ತಲೆ ಬಾಗ್ದಾಗ ಅವ್ರೇನು ಮಾಡ್ತಿದ್ರು, ಕೆಲವೊಂದು ಕರ್ಮ ಕೆಲಸ ಮಾಡಿಸ್ತಾ ಇದ್ರು. ಆ ಕೆಲಸದಲ್ಲಿ ಅವ್ರು ಮರಿತಾ ಇದ್ರು. ಆ ಪ್ರಕೃತಿ ಮಂಡಲಲ್ಲಿ ಇತ್ತು ಆ ಜ್ಞಾನ ಅರಿವು ಬರೋದು. ಮತ್ತೆ ಅಲ್ಲಿ ತಂದಂಥದ್ದು ಪ್ರಸಾದ ಆಗಲಿ ಯಾರೇ ತಂದ್ರು ಕೈ ಮುಟ್ಟಿ ಅವ್ರು ಯಾವತ್ತೂ ಸ್ವಲ್ಪನೇ ಇರಬೇಕು, ನಾವು ಕಂಡಂಗೆ ಸ್ವೀಕರಿಸ್ತಿದ್ದಷ್ಟೇ. ಮತ್ತೆ ಎಲ್ರಿಗೂ ಹಂಚುತ್ತಾ ಇದ್ರು. ಜ್ಞಾನ ಅನ್ನೋದು ಯಾರಿಗೆ ಹಂಚೋ ಗುಣ ಇರುತ್ತೆ ಅಲ್ಲಿ ಪರಿಪೂರ್ಣತೆ ಇರುತ್ತೆ. ಜ್ಞಾನನ ಹಂಚೋ ಗುಣ ಇರಬೇಕು ಪ್ರತಿಯೊಬ್ಬರಿಗೂ. ಅದು ಸಿದ್ದಪ್ಪಾಜಿಯಲ್ಲಿ ನಾ ಕಂಡ ಸಿದ್ದಪ್ಪಾಜಿ. ಆಮೇಲೆ ಅಲ್ಲಿ ನಾವು ನೋಡ್ದಂಗೆ ಪ್ರಸಾದ ಕೂಡ ಅವರೇ ಮಾಡ್ತಾ ಇದ್ರು. ಅಲ್ಲಿ ತಿನ್ನೋಂಥ ಪ್ರಸಾದ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬಹಳ ಒಂದು ಆ ರುಚಿನೇ ಬೇರೆ ಅಂತ ಹೇಳ್ಬೋದು ಗುರುಗಳೇ, ಅಷ್ಟು ಚೆನ್ನಾಗಿತ್ತು. ಸೊ ಅದ್ರ ಏನ್ ವಿಶೇಷತೆ ಅದು ನೋಡಿ, ಯಾರೇ ಜ್ಞಾನವಂತರು ಆದವರು ಅವರ ಪರಿಪೂರ್ಣ ನಿಸ್ವಾರ್ಥತೆಯಿಂದ ಮಾಡಿದ್ದು, ಶುದ್ಧ ಜ್ಞಾನದಿಂದ ಮಾಡಿದ್ದು. ಶುದ್ಧ ಮತ್ತೆ ಜ್ಞಾನ ಅವರಲ್ಲಿ ಎರಡೂ ಇತ್ತು. ಶುದ್ಧ ಅನ್ನೋದು ಸ್ನಾನ ಮಾಡೋದ್ರಲ್ಲ, ಮೈ ಮೇಲೆ ಬಟ್ಟೆ ಹಾಕೊಂಡ್ರಲ್ಲ, ಅದು ಶರೀರ ಆಂತರಿಕವಾಗಿ ಶರೀರದ ವಜ್ರಕಾಯ ಸ್ಥಿತಿಗೆ ಬರಬೇಕು. ಆ ಸ್ಥಿತಿಲಿ ಅವ್ರು ಇದ್ರು. ಆ ಇದ್ದಿದ್ದಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಏನೇ ಮಾಡಿದ್ರು ಅದು ಅಮೃತ ಆಗೋದು. ಏನೇ ಕೈಯಿಂದ ಕೊಟ್ಟರು ಅಮೃತ ಆಗೋದು. ಆ ಅಮೃತನ ತಿಂದಾಗ ಆ ಆನಂದ ಸಿಗೋದು, ನಮ್ಗೆ ಸಿಗೋದು. ಹೌದು, ತಿಂದವಂತವ್ರಿಗೆ ಆನಂದ ಸಿಗೋದು, ಆನಂದನೇ ಬೇರೆ ಅದು. ಹೌದು. ಮತ್ತೆ ಯಾವುದೇ ಆಗಲಿ ಅಲ್ಲಿ ಅವ್ರು ಅಲ್ಲಿರ್ತಕ್ಕಂಥದ್ದೇ ಸೊಪ್ಪು ಯಾರೇ ತಂದ್ರು ಅವ್ರು ಶುದ್ಧ ಅವರೇ ಕೂತ್ಕೊಂಡು ಅವರೇ ಕ್ಲೀನ್ ಮಾಡೋರು, ಅವರೇ ಈಗ ಹಾಕು ಈಗ ಮಾಡು ಅಂತ ಅವರೇ ಮಾಡೋರು. ದೇವ್ರ ಪೂಜೆ ಅನ್ನೋದು ಹಾಗೇನೆ, ತನ್ನನ್ನು ತಾನು ಮರಿಬೇಕು, ತೋರ್ಪಡೆಗಲ್ಲ. ಆಗ ತನ್ನನ್ನು ತಾನು ಮರ್ತಿ ದೇವ್ರ ಸೇವೆ ಮಾಡುವಾಗ ಹಸಿವನ್ನು ಇರಲ್ಲ, ನಿದ್ದೆ ಇರಲ್ಲ, ಆಗ ಜ್ಞಾನ ಪ್ರಾಪ್ತಿ ಆಗುತ್ತೆ. ಈ ಸ್ಥಿತಿಯಲ್ಲಿ ಸಿದ್ದಪ್ಪಾಜಿ ಇದ್ದಿದ್ದು. ಮಾನಸ ಪೂಜೆ ಅಂತಾರಲ್ಲ, ಅದು ಮೂಲ ತಾತ್ಪರ್ಯನೇ ಅದು, ತನ್ನನ್ನು ತಾನು ಮರಿಬೇಕು. ವಿಗ್ರಹ ಅನ್ನೋದು ಯಾಕೆ ವಿಗ್ರಹದಲ್ಲಿ ಕಲ್ಲಲ್ಲಿ ಇದು ಮಾಡ್ತೀವಿ ಅಂದ್ರೆ ಸ್ಥಿರವಾಗಿರ್ತದೆ. ನಮ್ಮ ಮನಸ್ಸಿನ ಸ್ಥಿರತೆಗೋಸ್ಕರ ವಿಗ್ರಹ ಅನ್ನೋದ ಒಂದು ಚೈತನ್ಯ ಇದು ಮಾಡೋವಂಥದ್ದು, ಬೇರೆ ಇನ್ನೇನು ತಾತ್ಪರ್ಯ ಇಲ್ಲ. ವಿಗ್ರಹ ಅನ್ನೋದು ಒಂದು ಚೈತನ್ಯ,
ತನ್ನನ್ನು ತಾನು ತಿಳ್ಕೊಂಡಾಗ ಆ ಚೈತನ್ಯದಿಂದ ಹೊರಹೊಮ್ಮಿ ಪರಮಾತ್ಮನ ಕಾಣ್ಬೋದು. ತನ್ನನ್ನು ತಾನು ತಿಳ್ಕೊಳ್ದಲೆ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅವ್ರನ್ನ ಅವ್ರು ತಿಳ್ಕೊಂಡಿದ್ರು, ಅದಕ್ಕೆ ಅವರೇ ಚೈತನ್ಯವಾಗಿದ್ರು. ಬಂದವ್ರನ್ನೆಲ್ಲರೂ ಶುದ್ಧ ಮಾಡ್ತಿದ್ರು. ಅವರ ಮೈಯಲ್ಲಿ ಯಾವಾಗಲೂ ಸುಗಂಧ ಪರಿಮಳ ಬರೋದು. ಒಂದೆರಡು ದಿವಸ ಮಲ್ಗಿಸ್ಕೊಂಡಿದ್ರು. ಆದಂಥ ಅನುಭವಗಳು ಪರಮಾನಂದ, ತೀರೋದು ನಾನಾ ಅನುಭವಗಳು. ಅವು ಹೇಳಲಿಕ್ಕೆ ಅಸಾಧ್ಯವಾದಂಥ ಅನುಭವಗಳು. ಜೊತೆಲೇ ಮಲ್ಗಿಸ್ಕೊಂಡಾಗ ಅವ್ರು ಕೇಳಿ, ನಾವು ಹೋಯ್ತೀನಿ ಅಪ್ಪಾಜಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಅಪ್ಪಾಜಿ ಅಂತಾನೆ ಕರೆಯೋ. ಅಪ್ಪಾಜಿ ಹೋಯ್ತೀವಿ ಅಂತಂದಾಗ ನೀವು ಆಯ್ತು ನಾವು ಹೋಗ್ಲೇಬೇಕನ್ನೋರು. ಇಲ್ಲ ಅಪ್ಪಾಜಿ ಹೋಗ್ಬೇಕು, ಇಲ್ಲ ಇವತ್ತಿದ್ಬಿಡು ಅಂತಂದ್ರು. ನೋಡಿ ಅದೇನೋ ಭಾಗ್ಯ. ಒಂದೆರಡು ದಿವಸ ಅವರು ಜೊತೆಲಿ ನಮ್ಮನ್ನ ಇಸ್ಕೊಂಡಿದ್ದು, ನಮ್ಮ ಕೈಲಿ ಕರ್ಮ ಮಾಡಿಸಿತ್ತು. ಪೂರ್ವ ಜನ್ಮದ ಸುಕೃತ ಒಂದು ಫಲ ಹಿಂಗಿದೆ ಸಿದ್ದಪ್ಪಾಜಿದು. ಹೀಗೆ ಬಂದವ್ರಿಗೆಲ್ರಿಗೂ ಅವರೇ ಸ್ವತಃ ಪ್ರಸಾದ ಇದು ಮಾಡ್ತಿದ್ರು, ಕಷಾಯ ಮಾಡ್ತಿದ್ರು, ಎಲ್ಲವೂ ಕೊಡೋರು. ಎಲ್ಲಿ ಪರಿಪೂರ್ಣ ಸ್ಥಿತಿ ಇರುತ್ತೋ ಅಲ್ಲಿ ಯಾವುದೇ ರೀತಿ ಆಡಂಬರ ಇರಲ್ಲ. ಧರ್ಮದ ಪಾಲನೆ ಒಂದಿರುತ್ತೆ. ಅಲ್ಲಿ ಹೋಗಿ ಸ್ಥಿರವಾಗಿ ಏನೇನು ಒಂದು ಕರ್ಮ ಫಲದಲ್ಲಿ ಏನೇನು ಸಣ್ಣ ಪುಟ್ಟ ಅಲ್ಲ ಅವ್ರು ಹೇಳಿದ್ದು ಏನೇ ಕೆಲಸ ಕಾರ್ಯ ಮಾಡೋರಿಗೆ ಅವ್ರಿಗಾಗಂತ ಅನುಭವ ತುಂಬ ಆಗಿದೆ. ಅಲ್ಲಿ ಯಾರೇ ಬಂದರೂ ಒಂದೇ, ಅಲ್ಲಿ ಯಾರು VIP ಇಲ್ಲ ಅವ್ರ ಹತ್ರ. ಇವ್ರು ಬಂದಿದ್ದಾರ ನೀನು ಬೈಲಿ ಅವ್ರು ಅಲ್ಲಿರ್ಲಿ ಅಂತ ಅನ್ನಲ್ಲ. ನಾನಾ ಕ್ಷೇತ್ರಗಳಿಗೆ ಜಗತ್ತಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ VIP ದರ್ಶನ ಇದೆ, ಧರ್ಮ ದರ್ಶನ ಇದೆ. ಯಾವ್ದಾರು ಜಗತ್ತಲ್ಲಿ ಹೇಳಿದೆ ದೇವರು. ಅದಕ್ಕೆ ಇದಕ್ಕೆ ಆಧಾರವಾಗಿ ನಾವೆಲ್ಲವೂ ಕತೆ ಓದ್ತೀವಿ. ಭಕ್ತ ಕನಕದಾಸರು ಕತೆ ಓದ್ತೀವಿ. ಕನಕದಾಸರನ್ನ ಒಂದು ಇದಕ್ಕೆ ಕೃಷ್ಣನೇ ಕನಕನ ಕಿಂಡಿಲ್ ದರ್ಶನ ಕೊಟ್ಟ ಅಂತೀವಿ. ಆದ್ರೆ ಯಾರು ಪಾಲನೆ ಮಾಡಲ್ಲ. ವೇದ ಹೇಳಲಿಕ್ಕೆ ಎಲ್ರು ತುಂಬಾ ಮಹನೀಯರು, ಬುದ್ಧಿವಂತರು, ಆದ್ರೆ ಯಾರು ಪಾಲನೆ ಮಾಡಲ್ಲ. ಧರ್ಮ ಏನ್ ಮಾಡ್ತಿದ್ದೀರಿ ಜಗತ್ತಲ್ಲಿ? ಕೇವಲ ನಾವು ಹೇಳೋದಕ್ಕೆ ಮಾತ್ರ ಸೀಮಿತವಾಗದೆ ನಾವು ಅದನ್ನ ಪಾಲನೆ ಮಾಡಿದ್ರೆ ಮಾತ್ರ ಅದು ಅವಾಗ. ಹೌದು, ಖಂಡಿತ ಸತ್ಯ. ಭಗವಂತ ಅವ್ರು ಏನು ಬಸವಣ್ಣನವ್ರು ಏನ್ ಹೇಳಿದಾರೋ, ಕಾಲೆ ಕಂಬ ಶರೀರನೇ ದೇಗುಲ ಏನ್ ಹೇಳಿದಾರೋ ಆ ಸ್ಥಿತಿಗೆ ಹೋದಾಗ್ಲೇ ತನ್ನನ್ನು ತಾನು ಮರೆಯೋದು. ಆ ಸ್ಥಿತಿಗೆ ಹೋಗಿಲ್ವಲ್ಲ ನೀವು. ಅದು ಒಳ ಅರ್ಥ ಗೊತ್ತಿಲ್ಲ, ಒಳ ಅರ್ಥ ಗೊತ್ತಿಲ್ಲ. ಕಾಯಕವೇ ಕೈಲಾಸ ಅಂದ್ರೆ ಈಗ ಜಗತ್ತು ಕಲಿಯುಗದಲ್ಲಿ ಕಾಸಿದ್ರೆ ಕೈಲಾಸ ಅನ್ನೋದಾಗಿದೆ. ಭೂಮಿ ತಾಯಿನ ನಂಬಿ ಮಾಡ್ದಂತ ರೈತಂಗೆ ಖಂಡಿತ ಭೂಮಿ ತಾಯಿ ಕೈ ಕೊಟ್ಟಿಲ್ಲ. ಇವತ್ತು ಜಗತ್ತಲ್ಲಿ ನದಿ ಅಂದ್ರೆ ಹೆಣ್ಣು ಅನ್ನೋದು ಚಂಚಲೆ ಅಂತಾರೆ. ಆ ಹೆಣ್ಣಿಗೆ ಎಷ್ಟು ಜ್ಞಾನ ಇದೆ ಗೊತ್ತಾ, ಎಷ್ಟು ಶುದ್ಧತೆ ಇದೆ ಗೊತ್ತಾ. ಆ ಹೆಣ್ಣಿಂದಾನೇ ನಿಮ್ಗಳೆಲ್ಲ ಜನನ. ನಿಮ್ಮಲ್ಲಿ ಗಂಡು ಅನ್ನೋದು ಜ್ಞಾನ ಇದ್ದು ಶುದ್ಧ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಇದೇ ಆಗ್ತಿರೋದು. ಶುದ್ಧ ಮತ್ತೆ ಜ್ಞಾನ ಎರಡೂ ಹೆಣ್ಣು ಚಂಚಲೆ ಅಂತಾರೆ. ಹೆಣ್ಣು ಖಂಡಿತ ಚಂಚಲೆ ಅಲ್ಲ. ಇದು ಜಗತ್ತಲ್ಲಿ ಕಲಿಯುಗದಲ್ಲಿ ಇವ್ರು ಮಾಡ್ಕೊಂಡಿರೋದು. ನಿಮ್ಮ ಜ್ಞಾನಗಳ ನೀವು ಶುದ್ಧವಾಗಿ ನೀವು ತಿಳ್ಕೊಳ್ಳೋದಲ್ಲೇ ನಿಮ್ಮ ಜನನ ಎಲ್ಲಾಗುತ್ತೆ. ಇವತ್ತು ಅದು ಪವಿತ್ರವಾಗಿ ನೋಡಿದ್ದೀರಾ? ಇವತ್ತು ಕಾಮಾಖ್ಯಕ್ಕೆ ಹೋಗ್ತೀರಾ ಇಲ್ಲಿಂದ ಹುಡಿಕೊಂಡು, ನೀವು ನೋಡ್ತಕ್ಕಂಥದ್ದು ಏನು, ಯಾವ ರೀತಿ ನೋಡ್ತೀರಿ? ಇದರಲ್ಲಿ ಶುದ್ಧತೆ ಅನ್ನೋದು, ಶುದ್ಧ ಭಾವ ಅನ್ನೋದು ಯಾವತ್ತು ಹೆಣ್ಣನ್ನ ಪ್ರದರ್ಶನವಾಗಿ ಒಂದು ವ್ಯಾವಹಾರಿಕವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ತೋರಿಸ್ತಾ ಇದ್ದೀರಿ ನೀವು. ಇವತ್ತೇನೋ ಆಗೋಯ್ತು ಏನೋ ಹೋಯ್ತು ಅಂದ್ರೆ ಪ್ರಕೃತಿ ಎಲ್ಲಿ ಗಂಟ ನೋಡುತ್ತೆ? ದೈವ ನೋಡಿ, ಒಂದು ಗಾಡಿಗೆ ಎಷ್ಟು ಲಿಮಿಟ್ ಇರುತ್ತೋ ಅದೇ ಲಿಮಿಟ್ ಅಲ್ಲಿ ಹೋಗ್ಬೇಕು. ತುಂಬಾ ಓವರ್ ಆಗಿ ಹೋಗ್ತಿದ್ದಾಗ ಕಂಟ್ರೋಲ್ ಹೇಗೆ ಮಾಡ್ತೀರಿ? ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಅದೇ ರೀತಿ ಪ್ರಕೃತಿನೂ ಹಂಗೆ ಒಂದು ಲಿಮಿಟ್ ಕೊಟ್ಟಿದೆ. ಅದು ಲಿಮಿಟ್ ಹೋದಾಗ ನೀವೇನಾಗಬೇಕೋ ಅದಾಗುತ್ತೆ. ಅದು ಪ್ರಕೃತಿ ಖಂಡಿತ ಮಾಡ್ಕೋದು.